ನೋಡಿ, ಸದ್ಯಕ್ಕೆ ಇವರೊಬ್ಬರ ಬಗ್ಗೆ ಹೆಚ್ಚಿನದಾಗಿ ಚರ್ಚೆಗಳಾಗ್ತಾ ಇದೆ. ಯಾರಪ್ಪ ಅಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ ಅವರ ವಿಚಾರ. ಯಾರೂ ಅಷ್ಟಾಗಿ ನಿರೀಕ್ಷೆ ಮಾಡಿರಲಿಲ್ಲ ಜಮೀರ್ ಅಹಮದ್ ಖಾನ್ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ, ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಜಮೀರ್ ಅವರು ಇರಲ್ಲ ಅಂತ ಹೇಳಿ ಅಷ್ಟಾಗಿ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ. ಬಟ್ ಇನ್ನೇನು ಪ್ರಮಾಣ ವಚನ ಇನ್ನೊಂದು 2 ದಿನ ಇದ್ದಂಗೆ ಒಂದು ಆಡಿಯೋ ರಿಲೀಸ್ ಆಗುತ್ತಲ್ಲ, ಆಗೆಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆಯಲ್ಲ ಅಂತಲೂ ಕೂಡ ಅನಿಸೋದಕ್ಕೆ ಶುರುವಾಗುತ್ತೆ. ಬಟ್ ಅದಾದಮೇಲೂ ಕೂಡ ಡಿ.ಕೆ. ಸುರೇಶ್ ಅವರು ಜಮೀರ್ ಅಹಮದ್ ಖಾನ್ ಅವರ ಮನೆಗೆ ಹೋಗ್ತಾರೆ. ಅಲ್ಲೇನೋ ಒಂದು ಮಾತುಕತೆನಾ ಅಥವಾ ಮನವೊಲಿಸುವಂತಹ ಪ್ರಯತ್ನನಾ ಏನಾಯಿತು ಅದ್ರ ಬಗ್ಗೆ ಎಕ್ಸಾಕ್ಟಾಗಿ ಮಾಹಿತಿ ಇಲ್ಲ. ಬಟ್ ಡಿ ಸಿ ಎಂ ಆಗ್ತಾರೆ ಜಮೀರ್ ಅವರು ಅನ್ನುವಂತಹ ಮಾತುಗಳು ಕೇಳಿಬಂದಂಥ ಹೊತ್ತಲ್ಲೇ ಡಿ ಸಿ ಎಂ ಅಲ್ಲ, ಕೊನೆಗೆ ಸಚಿವ ಸ್ಥಾನನೇ ಕೈತಪ್ಪು ಹೋಗುತ್ತೆ ಅಂತ ಹೇಳಿದ್ರೆ, ಜಮೀರ್ ಅವರು ಇಷ್ಟು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ. ಅವರು ಕೂಡ ಕೇವಲ ಮುಸ್ಲಿಂ ಮುಖಂಡರಷ್ಟೇ ಅಲ್ಲ, ಅಹಿಂದ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಸೊ ಅವರನ್ನ ಕಾಂಗ್ರೆಸ್ ಪಕ್ಷ ಕಡೆಗಣಿಸಿದ್ರೆ ಜಮೀರ್ ಅವರು ಸುಮ್ಮನಿದ್ದು ಬಿಡ್ತಾರಾ? ನೋಡಿ, ಈಗ ಬೇರೆ ಬೇರೆ ರೀತಿಯ ಆಲ್ರೆಡಿ ಜಮೀರ್ ಅವರು ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಯಾಕಂದರೆ 2ನೇ ಲೀಸ್ಟಲ್ಲಿ ನನ್ನ ಹೆಸರಿಲ್ಲ ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್, ನಾನು ಹಿಂಗೆ ಶಾಸಕನಾಗಿರೋದಕ್ಕಾಗಲ್ಲ, ಇಡೀ ನನ್ನ ಸಮುದಾಯ ಇದೆ ನನ್ನ ಜೊತೆಗೆ. ಕಳೆದ 2-3 ದಿನಗಳಿಂದ ದೊಡ್ಡ ಮಟ್ಟದ ಹೋರಾಟಗಳಾಗ್ತಾ ಇದೆ, ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಹುಬ್ಳಿ ಸೇರಿದಂತೆ ಬೇರೆ ಬೇರೆ ಕಡೆ ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ. ಸೊ ವಾಟ್ ನೆಕ್ಸ್ಟ್, ಜಮೀರ್ ಅವರು ಏನು ಪ್ಲ್ಯಾನ್ ಮಾಡಿರಬಹುದು, ಈ ರೀತಿಯೂ ಮಾಡಿರಬಹುದಾ ಅನ್ನುವ ಚರ್ಚೆಗಳು ಶುರುವಾಗ್ತಾ ಇದೆ. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ SDPI ಅದರ ಜೊತೆಗೆ MIM, SDPI ಅಥವಾ MIM ಈ ಒಂದು ಪಕ್ಷದ ಜವಾಬ್ದಾರಿಯನ್ನು ವಹಿಸಿಕೊಂಡು 2028ರ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. SDPI ಅಂದ ತಕ್ಷಣ ನಮಗೆ ನೆನಪಾಗೋದು ಅಪ್ಸರ್ ಕೊಡ್ಲಿಪೇಟೆ. ಯಾಕಂದರೆ ಇತ್ತೀಚೆಗೆ ನಡೆದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ ಶಾಮನೂರ್ ಅವರು ಕೇವಲ 5,000 ಮತಗಳ ಅಂತರದಿಂದ ಗೆಲ್ತಾರೆ. ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲ, ಬರೀ ಕಡಿಮೆ ಅಂತರದ ಗೆಲುವು. ಬಟ್ ಮುಸ್ಲಿಂ ಮತದಾರರ ವೋಟ್ಗಳು ಎಲ್ಲಿ ಹೋಯಿತು? ಕಾಂಗ್ರೆಸ್ಸಿಗೆ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಮುಸ್ಲಿಮರು ವೋಟ್ ಹಾಕಿದ್ದಾರೆ, ಅಲ್ಲಿ 75ರಿಂದ 80 ಸಾವಿರ ವೋಟ್ ಇದೆ. ಉಳಿದಂಥದ್ದು ಎಲ್ಲೋಯ್ತು ಅಂತ ಹೇಳಿದ್ರೆ ಇನ್ನುಳಿದಂತಹ ಮುಸ್ಲಿಂ ಅಭ್ಯರ್ಥಿಗಳು ಕೂಡ ಅಲ್ಲಿ ಕಣದಲ್ಲಿದ್ದರು, 11 ಜನ, ಅವ್ರಿಗೂ ಡಿವೈಡ್ ಆಗುತ್ತೆ. ಬಟ್ ತುಂಬ ವೋಟ್ ಹೋಗಿರೋದು SDPI ಅಭ್ಯರ್ಥಿ ಅಪ್ಸರ್ ಕೊಡ್ಲಿಪೇಟೆ. ಸುಮಾರು 19,000 ಮತಗಳನ್ನು ತೆಗೆದುಕೊಳ್ತಾರೆ. ಅಂದರೆ ಇದೆಲ್ಲವೂ ಕೂಡ ಮುಸ್ಲಿಂ ವೋಟ್ಗಳು. ಸೊ ಹಾಗಾಗಿ ಇನ್ನೊಂದು ವಿಚಾರ ಕೇಳಿಬರುತ್ತೆ, SDPI ಅಭ್ಯರ್ಥಿಗೆ ಫಂಡ್ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಅದೆಲ್ಲ ಆದಮೇಲೆ ಇಬ್ಬರ ತಲೆದಂಡ ಆಗುತ್ತೆ. ಈ ಕಳೆದ ಕೆಲ ದಿನಗಳ ಹಿಂದೆ ಆಡಿಯೋ ಕೂಡ ವೈರಲ್ ಆಗುತ್ತೆ. ಈಗ ಆ ಆಡಿಯೋ ಮೇಲೆ ನಿಂತಿದೆ ಜಮೀರ್ ಅವರ ಭವಿಷ್ಯ. ಆ ಆಡಿಯೋ ಏನಾದರೂ ಜಮೀರ್ ಅವರದ್ದೇನೆ ಅನ್ನೋದೇನಾದರೂ ಪ್ರೂವ್ ಆಯಿತು ಅಂತ ಹೇಳಿದ್ರೆ ಖಂಡಿತ ಕಾಂಗ್ರೆಸ್ ಹೈಕಮಾಂಡು ಜಮೀರ್ ಅವರ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳೋದು ಸತ್ಯ. ಇಲ್ಲ ಆ ಆಡಿಯೋ ಜಮೀರ್ ಅವ್ರದ್ದಲ್ಲ ಅಂತ ಹೇಳಿದ್ರೆ 2ನೇ ಲೀಸ್ಟಲ್ಲಾದರೂ ಜಮೀರ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಜಮೀರ್ ಅವರು ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಬಂದು ತಮ್ಮದೇ ಆದಂಥ ಹೊಸ ಪಕ್ಷವನ್ನೇ ಕಟ್ಟಬಹುದು, ಅಥವಾ SDPI ಪಕ್ಷವನ್ನು ಸಾರಥ್ಯವನ್ನು ವಹಿಸ್ಕೋಬಹುದು, ಅಥವಾ MIM ಪಕ್ಷದ ಸಾರಥ್ಯವನ್ನು ವಹಿಸ್ಕೋಬಹುದು. ಮುಂದಿನ ದಿನಗಳಲ್ಲಿ ಇದು ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗುತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ಸು ಯಾವ ರೀತಿ ಜಮೀರ್ ಅವರನ್ನು ಸಮಾಧಾನ ಪಡಿಸುವಂತಹ ಕೆಲಸ ಮಾಡುತ್ತಾ ಅಥವಾ ಜಮೀರ್ ಅವರ ವಿರುದ್ಧ ಶಿಸ್ತು ಕ್ರಮ ಆಗೋಗ್ಬಿಡುತ್ತಾ? ವಾಟ್ ನೆಕ್ಸ್ಟ್, ಜಮೀರ್ ಅವ್ರು ಏನು ಮಾಡ್ತಾರೆ ಕಾದ್ ನೋಡೋಣ.